ಆತ್ಮೀಯರೇ, ನಾವು ಇವತ್ತರ ದಿವಸ ಭುವನೇಶ್ವರದಲ್ಲಿದ್ದೇವೆ. ತುಂಬ ವಿಶೇಷವಾದಂತಹ ರಾಮ ಮಂದಿರ, ಹೆದ್ದಾರಿಗೆ ಸಮೀಪದಲ್ಲೇ ಇರತಕ್ಕಂತಹ ರಾಮ ಮಂದಿರದ ದರ್ಶನ. ಈ ಮಂದಿರದಲ್ಲಿ ವಿಶೇಷವಾಗಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದಂತಹ ರಾಮಚಂದ್ರ ಸ್ವಾಮಿ ಇದ್ದಾನೆ. ಜೊತೆಯಲ್ಲಿ ಜಗನ್ನಾಥ ಹಾಗೂ ಲಕ್ಷ್ಮೀದೇವಿ ಇವರೆಲ್ಲರೂ ಇರುವಂತಹ ಒಂದು ವಿಶೇಷವಾದಂತಹ ರಾಮ ಮಂದಿರ. ರಾಮಚಂದ್ರನು ರಾವಣನನ್ನು ಕೊಂದು ಕಳೆದ ನಂತರದಲ್ಲಿ ವಿಭೀಷಣನಿಗೆ ಸ್ವರ್ಣಮಯವಾದಂತಹ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿ ತದನಂತರದಲ್ಲಿ ಅಯೋಧ್ಯೆಗೆ ಮರಳಿ ಬರುವಂತಹ ಸಂದರ್ಭಕ್ಕೆ ಭರತನು ನಂದಿಗ್ರಾಮದಲ್ಲಿ ಶ್ರೀರಾಮಚಂದ್ರನನ್ನು, ಸೀತೆಯನ್ನು, ಲಕ್ಷ್ಮಣನನ್ನು ಹಾಗೂ ಸುಗ್ರೀವ, ಜಾಂಬವಂತ, ಆಂಜನೇಯಾದಿ ಮೊದಲಾದವ್ರನ್ನೆಲ್ಲರನ್ನೂ ಸಹಿತವಾಗಿ ಎದುರುಗೊಂಡ. ತದನಂತರದಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಏನು ಇದನ್ನು ಸಮಾಲೋಚಿಸಿ ಸುಮಂತ್ರನೇ ಮೊದಲಾದಂತಹ ಮಂತ್ರಿಗಳ ಒಟ್ಟಿಗೆ ಸಮಾಲೋಚನೆಯನ್ನು ಮಾಡಿ ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾದ. ಆ ಶ್ರೀರಾಮ ಪಟ್ಟಾಭಿಷೇಕ ಅತ್ಯಂತ ವೈಭವೋಪೇತವಾಗಿ ನಡೆಯಿತು. ಶ್ರೀರಾಮನು ಸದಾಕಾಲದಲ್ಲೂ ಸಹಿತವಾಗಿ ತನ್ನ ರಾಜ್ಯವನ್ನು ಸುಭಿಕ್ಷೆಯಲ್ಲಿಡಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನಿಟ್ಟುಕೊಂಡು ತಂದೆಯಾದಂತಹ ದಶರಥ ಮಹಾರಾಜನು ಆಳಿ ಬೆಳೆಸಿದಂತಹ ಅಯೋಧ್ಯ ನಗರಿಯನ್ನು, ಸಾಕೇತಪುರವನ್ನು ಮತ್ತು ವಿಶೇಷವಾದಂತಹ ರೀತಿಯಲ್ಲಿ ಪ್ರಜಾಕ್ಷೇಮಕ್ಕಾಗಿ ಆಳಲಿಕ್ಕೆ ಆರಂಭವನ್ನು ಮಾಡಿದ. ರಾಮರಾಜ್ಯದ ವೈಭವ, ರಾಮರಾಜ್ಯದ ವಿಶೇಷತೆ, ರಾಮರಾಜ್ಯದ ಸಂತೋಷ ಇದನ್ನೆಲ್ಲವನ್ನೂ ಸಹಿತವಾಗಿ ಪ್ರಜಾಜನರು ಅನುಭವಿಸಿದರು. ಅಷ್ಟು ವಿಶೇಷವಾದಂತಹ ರಾಮನನ್ನು ಪ್ರತಿಯೊಬ್ಬರಿಗೂ ಸಹಿತವಾಗಿ ರಾಮ ರಾಮ ರಾಮ, ಯಾರ ಬಾಯಲ್ಲಿ ಕೇಳಿದರೂ ರಾಮ, ಸಣ್ಣ ಮಕ್ಕಳ ಬಾಯಲ್ಲೂ ರಾಮ, ವಯೋವೃದ್ಧರ ಬಾಯಲ್ಲೂ ರಾಮ. ಹುಟ್ಟಿದಂದಿನಿಂದ ಕೊನೆಯ ಕಾಲದವರೆಗೂ ಸಹಿತವಾಗಿ ರಾಮನನ್ನು ಭಜಿಸುವವರ ಸಂಖ್ಯೆ ಅಪಾರವಾಯಿತು. ತ್ರೇತಾಯುಗದಲ್ಲಿ ವಿಶೇಷವಾಗಿ ರಾಮರಾಜ್ಯ ಎಂದರೆ ಅದ್ಭುತವಾದಂತಹ ಒಂದು ವಿಶೇಷತೆ. ಎಲ್ಲ ಕಡೆಯಲ್ಲೂ ಸಹಿತವಾಗಿ ರಾಮನ ಹೆಸರೇ ಕೊಂಡಾಡುವವರು. ಹೀಗಿರುವಾಗ ಆ ರಾಮರಾಜ್ಯವನ್ನು ಮತ್ತೆ ಪುನಃ ತರಬೇಕು ಹೇಳುವಂತಹ ದೃಷ್ಟಿಯಿಂದ ತ್ರೇತಾಯುಗದ ರಾಮರಾಜ್ಯ, ಅಯೋಧ್ಯೆಯಲ್ಲಿ ರಾಮನಿಲ್ಲದ ದಿವಸವೇ ಇಲ್ಲವಾಗಿತ್ತು. ಆದರೆ ಕೆಲವು ಕಾಲದಲ್ಲಿ ಅಯೋಧ್ಯ ಶೂನ್ಯವಾಗಿತ್ತು. ಪರಕೀಯರ ದಾಳಿಯಿಂದ ಅಯೋಧ್ಯ ನಗರಿ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿತ್ತು. ಇತ್ತೀಚೆಗೆ ಮತ್ತೆ ಪುನಃ ರಾಮನನ್ನು ರಾಮಲಲ್ಲ ಪ್ರತಿಷ್ಠಾಪನೆ ಮಾಡುವುದರ ಮೂಲಕವಾಗಿ ಮತ್ತೆ ಎಲ್ಲರ ಬಾಯಲ್ಲೂ ಸಹಿತವಾಗಿ ರಾಮನೇ.